ಕೈಯಲ್ಲಿ ಹಣ ಉಳಿಯದಿದ್ರೆ ಸೋಮವಾರ ಈ ಕೆಲಸ ಮಾಡಿ ನೋಡಿ. ಹೌದು, ಸೋಮವಾರವನ್ನ ಶಿವನನ್ನ ಪೂಜಿಸಲು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಶಿವನ ಆರಾಧನೆಯಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತೆ. ಇದಲ್ಲದೆ ಸೋಮವಾರದಂದು ನೀವು ಪ್ರಯತ್ನಿಸಿದ್ರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಪಡಿಬಹುದು. ಇಂದು ನಾವು ಈ ವಿಡಿಯೋದಲ್ಲಿ ಸೋಮವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡೋದ್ರಿಂದ ಶಿವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಜೀವನದ ಯಾವೆಲ್ಲ ಸಮಸ್ಯೆಗಳು ದೂರ ಆಗ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಮಹಾದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆತನ ಆಶೀರ್ವಾದ ಸಿಗಲೆಂದು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸಲು ಮತ್ತು ನಿಮ್ಮ ಕೆಲಸವನ್ನ ಯಾವುದೇ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ಮಾಡಲು ಬಯಸಿದ್ರೆ ಸೋಮವಾರದ ದಿನದಂದು ಸ್ವಲ್ಪ ಶ್ರೀಗಂಧವನ್ನ ಶಿವಲಿಂಗಕ್ಕೆ ತಿಲಕವಾಗಿ ಹಚ್ಚಿರಿ. ಶಿವಲಿಂಗಕ್ಕೆ ಹಚ್ಚಿ ಉಳಿದ ಶ್ರೀಗಂಧವನ್ನ ನಿಮ್ಮ ಹಣೆಯ ಮೇಲೂ ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ಪ್ರತಿ ಸೋಮವಾರ ಮಾಡಬೇಕು. ನೀವು ಈ ಪರಿಹಾರವನ್ನು ಸೋಮವಾರ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿಮ್ಮ ಕೆಲಸವು ಯಾವುದೇ ತೊಂದರೆಯಿಲ್ಲದೆ ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತದೆ. ಎರಡನೆಯದಾಗಿ, ನೀವು ನಿಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಬೇಕೆನ್ನುವ ಉದ್ವೇಗದಲ್ಲಿದ್ದರೆ ಅಥವಾ ನಿಮ್ಮ ಕೆಲಸ ಮುಗಿಯುವವರೆಗೂ ನೀವು ಉದ್ವಿಗ್ನರಾಗ್ತಿದ್ರೆ ಸೋಮವಾರದಂದು ನೀವು ನಿಮ್ಮ ತಾಯಿಯಿಂದ ಆಶೀರ್ವಾದವಾಗಿ ಒಂದು ಹಿಡಿ ಅಕ್ಕಿಯನ್ನು ಪಡಿಬೇಕು ಮತ್ತು ಆ ಅಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಬಟ್ಟೆಯಲ್ಲಿ ಕಟ್ಟಿದ ಅಕ್ಕಿಯನ್ನು ತಿಂಗಳಿಗೆ ಒಮ್ಮೆ ಬದಲಾಯಿಸ್ತಾ ಬರಬೇಕು. ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಉದ್ವೇಗ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಉದ್ವೇಗ ದೂರವಾಗ್ತದೆ. ಅಲ್ಲದೆ ನಿಮ್ಮೊಳಗೆ ವಿಭಿನ್ನವಾದ ಆತ್ಮವಿಶ್ವಾಸವನ್ನು ನೀವು ನೋಡ್ತೀರಿ. ಮೂರನೆಯದಾಗಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಕಳೆದು ಹೋಗಿದ್ರೆ ಆ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಮರಳಿ ತರಲು ರಾತ್ರಿ ಮಲಗುವ ಮೊದಲು 2 ಕರ್ಪೂರದ ತುಂಡನ್ನು ಮತ್ತು ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ನಿಮ್ಮ ಹಾಸಿಗೆಯ ಬಳಿ ಇಟ್ಟು ಮಲಗಿ. ನಂತರ ಮರುದಿನ ಬೆಳಿಗ್ಗೆ ಎದ್ದ ನಂತರ ಮನೆಯ ಹೊರಗೆ ಕರ್ಪೂರವನ್ನು ಸುಟ್ಟು ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ನೀವು ಪ್ರತಿ ಸೋಮವಾರ ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೆ ಸಂತಸ ಮೂಡುತ್ತದೆ. ನಾಲ್ಕನೆಯದಾಗಿ, ನೀವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳನ್ನು ಸಾಧಿಸಲು ಬಯಸಿದ್ರೆ ಮತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಬಯಸಿದ್ರೆ ನೀವು ಸೋಮವಾರದ ದಿನ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ವಿಶ್ವದೇವನನ್ನ ಧ್ಯಾನಿಸಬೇಕು. ಹೇಗಪ್ಪ ಅಂದರೆ, ಓಂ ಇಂದ್ರಾಯ ನಮಃ, ಓಂ ಅಗ್ನೇಯ ನಮಃ, ಓಂ ಸೋಮಾಯ ನಮಃ, ಓಂ ತ್ವಷ್ಟರಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪುಕನಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಅಶ್ವಿನಿಯೇ ನಮಃ, ಓಂ ಮಿತ್ರವರುಣಾಯ ನಮಃ, ಓಂ ಅಂಗಿರಸಾಯ ನಮಃ ಎಂದು ವಿಶ್ವದೇವರನ್ನ ಧ್ಯಾನಿಸಬೇಕು. ಈ ರೀತಿಯಾಗಿ ಪ್ರತಿ ಸೋಮವಾರ ಮಾಡಬೇಕು. ಹೀಗೆ ಮಾಡೋದ್ರಿಂದ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳ ಜೊತೆಗೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತದೆ. ನಾಲ್ಕನೆಯದಾಗಿ, ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನ ಮೆಚ್ಚಿಸಲು ನೀವು ಬಯಸಿದ್ರೆ ಸೋಮವಾರದಂದು ನೀವು ಸ್ನಾನದ ನೀರಿನಲ್ಲಿ ಏಲಕ್ಕಿ ಸೇರಿಸಿ ಸ್ನಾನ ಮಾಡಿ ಮತ್ತು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಕರ್ಪೂರ ಮತ್ತು ದೀಪವನ್ನು ಹಚ್ಚಿ. ಹೀಗೆ ಪ್ರತಿ ಸೋಮವಾರ ಮಾಡ್ತಾ ಬಂದರೆ ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನ ಮೆಚ್ಚಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಧನ್ಯವಾದಗಳು.